ಹಾಗೂ ಸಂಘದ ಉಪಾಧ್ಯಕ್ಷರಾಗಿ ಶ್ರೀ ಪಿ ನೂರುಲ್ಲಾ ಬಿನ್ ಸೈಯದ್ ಪೀರ್ ಸಾಬ್ ಕಿತ್ತೂರು ಗ್ರಾಮದವರು. ಯಾವುದೇ ಮತ್ತು ಈ ಸಂಘದ ಆಡಳಿತ ಮಂಡಳಿ ಚುನಾವಣೆ ನಡೆದಿದ್ದು ಬಹಳ ಶಾಂತಿಯುತವಾಗಿ ಚುನಾವಣೆ ನಡೆಸಲು ತಾವೆಲ್ಲರೂ ಕಾರಣಕರ್ತರಾಗಿದ್ದೀರಿ. ಇದಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರು ಕಾರಣಕರ್ತರಾಗಿರ್ತಾರೆ ಸಂಘದ ಪರವಾಗಿ, ಸದಸ್ಯರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸಿಬ್ಬಂದಿ ಪರವಾಗಿ ಎಲ್ಲರಿಗೂ ಕೃತಜ್ಞತೆಗಳು ಸಲ್ಲಿಸ್ತೀನಿ. ಮತ್ತು ಈ ಸಂಘದ ಆಡಳಿತ ಮಂಡಳಿ ನಿರ್ದೇಶಕರಾಗಿ ಆಯ್ಕೆಯಾಗಿರುವ ಎಲ್ಲರಿಗೂ, ಎಲ್ಲ ನಿರ್ದೇಶಕರಿಗೂ ಕೃತಜ್ಞತೆಗಳು. ಮತ್ತು ಈಗ ಅವಿರೋಧವಾಗಿ ಆಯ್ಕೆಯಾಗಿರುವ ಅಧ್ಯಕ್ಷರಾದ ಶ್ರೀ ಮಂಜುನಾಥ್ ಅವರಿಗೂ ಮತ್ತು ಉಪಾಧ್ಯಕ್ಷರಾಗಿರುವ ನೂರುಲ್ಲಾ ಅವರಿಗೂ ಅಭಿನಂದನೆಗಳು ಸಲ್ಲಿಸಿ ನನ್ನ ಒಂದು ನಡವಳಿಕೆಗಳಿಗೆ ಮುಕ್ತಾಯಗೊಳಿಸ್ತೀನಿ. PR ಶಿವಶಂಕರ್, ಸಹಕಾರ ಅಭಿವೃದ್ಧಿ ಅಧಿಕಾರಿ, ಮುಳಬಾಗಿಲು ತಾಲೂಕು. MD ಸಾಹೇಬ್ರ ತಿನ್ಸೋಣ ಎಲ್ಲಿ ಸರ್ ಸ್ವಲ್ಪ ಈ ಕಡೆ ಆಗ್ತೀರೇನಪ್ಪ, ಅಲ್ಲಿ ಹೋಗ್ಲಿ, ಅಲ್ಲಿ ಹೋಗ್ತೀರಿಲ್ಲ, ಜಾಗ ಕೊಡ್ರ, ಜಾಗ ಬೇಡ ಈ ಕಡೆ ಈಗಲೂ ತಿರುಗಿ ಬರುತ್ತೆ. ಸೈಡ್ 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 ಓಕೆ ఓకే ఓకే మాట్లాడండి ఆమె కావాల్సిన ఇచ్చేసుకోండి తెలుసుకోండి ನಮ್ಮ ಮಂಜಣ್ಣವ್ರನ್ನ ಅಧ್ಯಕ್ಷರಾಗಿ, ನೂರುಲ್ಲಾ ಅಣ್ಣನ ಉಪಾಧ್ಯಕ್ಷರಾಗಿ ಈ ದಿನ ನಾವು ಎಲ್ಲ ನಿರ್ದೇಶಕರು, ನಮ್ಮ ಹಿರಿಯರು, ನಮ್ಮ ರಾಜಕೀಯ ಹಿರಿಯರು ಸೇರಿ ನಿರ್ಧರಿಸಿ ಇವತ್ತು ಇನಾಮಿನೇಷನ್ ಆಗಿ ನಾವು ಇವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ. ಇನಾಮಿನೇಷನ್ ಆಗಿ ಇವತ್ತು ಆಯ್ಕೆ ಮಾಡ್ಕೊಂಡಿದ್ದೀರಿ. ಈ ಹಿಂದೆ 5 ವರ್ಷಗಳ ಕಾಲ ನಮ್ಮ ಇದೇ ಸೊಸೈಟಿಯ ನಮ್ಮದೇ ಆದ ಒಂದು ವರ್ತೂರನ್ನ ಅವರ ಬೆಲ್ಟಿನಲ್ಲಿ ಆಯ್ಕೆಯಾಗಿ NDA ಸರ್ಕಾರದಲ್ಲಿ ಆಯ್ಕೆಯಾಗಿ ಬಹಳ ಉತ್ತಮವಾದ ಅಧಿಕಾರವನ್ನು ನಾವು ಆಡಳಿತವನ್ನು ಮಾಡಿ ಈ ಒಂದು ಸೊಸೈಟಿನ ಒಂದು ಉನ್ನತವಾದ ಸ್ಥಿತಿಗೆ ತಂದಿದ್ದೀರಿ. ಅದೇ ರೀತಿಯಲ್ಲಿ ನಮ್ಮ MD ಸಾಹೇಬರಾಗಿರುವ ಹರೀಶ್ ಅಣ್ಣ ಅವರು ತುಂಬ ಸಹಕಾರ ನೀಡಿ ಈ ಸೊಸೈಟಿಯನ್ನು ಮುಂದೆ ಬರಲು ತುಂಬ ಸಹಕರಿಸಿದ್ದಾರೆ. ಅದೇ ರೀತಿಯಲ್ಲಿ ಇನ್ನು ಮುಂದಕ್ಕೂ ಅವರು ಇದೇ ಒಂದು ಉತ್ತಮವಾದ ನಮಗೆ ಬೆಂಬಲ ನೀಡಬೇಕೆಂದು ನಾವು ಅವ್ರನ್ನ ಬೇಡ್ತಾ ಇದ್ದೀರಿ. ಅದೇ ರೀತಿಯಲ್ಲಿ ಇವಾಗ ಅಧ್ಯಕ್ಷರಾಗಿರುವ ಮಂಜಣ್ಣ ಅವ್ರಿಗೂ ಈ ಸೊಸೈಟಿಯನ್ನು ಮುಂದಕ್ಕೆ ಒಂದು ಉನ್ನತವಾದ ಕೋಲಾರದಲ್ಲೇ ಒಂದು ಉನ್ನತವಾದ ಸೊಸೈಟಿ ಆಗಲು, ಜಿಲ್ಲೆಯಲ್ಲೇ ಒಂದು ಉನ್ನತವಾದ ಸೊಸೈಟಿ, ಮಾದರಿ ಸೊಸೈಟಿ ಮಾಡಲು ಅವರು ಒಳ್ಳೆ ತೀರ್ಮಾನ ತಗೊಬೇಕೆಂದು ನಮ್ಮ ಎಲ್ಲರ ಬೇಡಿಕೆ. ಅದೇ ರೀತಿಯಲ್ಲಿ ಇವತ್ತು ಆಯ್ಕೆಯಾಗಿರೋ ಮಂಜಣ್ಣ ಅವರು ಒಂದೆರಡು ಮಾತನ್ನು ಮಾತಾಡಬೇಕೆಂದು ನಾವು. ನಮಸ್ಕಾರ. ಅರಳಿ ಸೊಸೈಟಿಯ ಈ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಎಲೆಕ್ಷನ್ ವಿಚಾರವಾಗಿ ಅಧ್ಯಕ್ಷರಾಗಿ ನನ್ನ ಆಯ್ಕೆ ಮಾಡಿದ ನನ್ನ ಎಲ್ಲ ನಿರ್ದೇಶಕರಿಗೂ ಧನ್ಯವಾದಗಳು ತಿಳಿಸ್ತಾ ಇದ್ದೇನೆ. ಹಾಗೆ ನಮ್ಮ ವರ್ತೂರು ಪ್ರಕಾಶಣ್ಣ, ಬೆಗ್ಲಿ ಸೂರ್ಯ ಪ್ರಕಾಶಣ್ಣ ಮತ್ತು CM ಶ್ರೀನಾಥ್ ಅವರ ಸಹಕಾರದೊಂದಿಗೆ ಅಧ್ಯಕ್ಷರಾಗಿದ್ದು, ಉಪಾಧ್ಯಕ್ಷರಾಗಿ ನೂರುಲ್ಲಾ ಅವರಾಗಿದ್ದಾರೆ. ಅದೇ ರೀತಿಯಲ್ಲಿ ಸೊಸೈಟಿಯನ್ನು ರೈತರು ಮತ್ತು ಮಹಿಳೆಯರಿಗೆ ಸಂಬಂಧಪಟ್ಟಂಥ ಎಲ್ಲ ರೀತಿಯ ಅನುಕೂಲಗಳನ್ನು ನಾನು ಇನ್ನೂ ಉತ್ತಮ ರೀತಿಯಲ್ಲಿ ಆಡಳಿತ ಕೊಡ್ತೀವಿ ಅಂತ ಈ ಮೂಲಕ ತಮಗೆ ಹೇಳಲಿಕ್ಕೆ ಬಯಸ್ತೇವೆ. ನಾವು ಸಡನ್ನಾಗಿ ಅದನ್ನ ಯಾವ ರೀತಿಯಲ್ಲಿ ಅನ್ನೋದು ಇನ್ನೂ ಇಲ್ಲಿ ವಿಚಾರ ಆಳವಾಗಿ ಹೋಗಿ ಏನಿದೆ, ಯಾವ ಥರ ಸಿಸ್ಟಮ್ ನಡೀತಾ ಇದೆ ಅದನ್ನೆಲ್ಲ ನಾವು ಪರಿಶೀಲನೆ ಮಾಡಿ ತದನಂತರದಲ್ಲಿ ಅದಕ್ಕೆ ಯಾವ ರೀತಿ ಆ್ಯಕ್ಷನ್ ತಗೋಬೇಕು ಆ ರೀತಿಯಲ್ಲಿ ತಗೊಂಡು ಉತ್ತಮ ಆಡಳಿತ ಕೊಡೋದಂತ 100% ಸತ್ಯ. ನಮಸ್ಕಾರ. ಇವತ್ತೇನು ಅರಳಿ ಸೊಸೈಟಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆಯುತ್ತೋ ಅದರಲ್ಲಿ
ಮಂಜಣ್ಣವರಿಗೆ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ, ನನಗೆ ಉಪಾಧ್ಯಕ್ಷರಾಗಿ ಆಯ್ಕೆ ಮಾಡಿದ್ದಾರೆ. ಇದಕ್ಕೆ ಮುಖ್ಯ ಕಾರಣ ಆದವರು ಏನು 11 ಜನ ಏನಿದ್ರು ಎಲ್ಲರೂ ಅಧ್ಯಕ್ಷರೇ, ಎಲ್ಲರೂ ಉಪಾಧ್ಯಕ್ಷರೇ, ಎಲ್ಲರೂ ಸಮ್ಮತಿಯಿಂದ ಮುಂದೆ ನಡೆಸ್ಕೊಂಡು ಹೋಗಬೇಕು, ಬೆಳೆಸಬೇಕು ಅನ್ನೋ ಉದ್ದೇಶದಿಂದ ನಮ್ಮೆಲ್ಲರೂ ಸೇರಿ ವಿಭೂನು ಮಾಡಿದ್ದಾರೆ. ಇನ್ನು ಮುಂದೆ ಇನ್ನೂ ಬೆಳೆಸ್ಕೊಂಡು ಹೋಗ್ತೀರಿ, ಬೆಳೆಸ್ಕೊಂಡು ಮಾಡ್ತೀರಾ ಅಂತ ಹೇಳಿ ಎಲ್ಲರಿಗೂ ನನ್ನ ಪರವಾಗಿ ಅದನ್ನು ಮಂಜಣ್ಣ ಈ ಕಡೆ, ಮಂಜಣ್ಣ ಈ ಕಡೆ. ಅಧ್ಯಕ್ಷರಾದ ಮಂಜಣ್ಣಗೆ ನಮ್ಮವರೆಲ್ಲ ಹಿಂದೂ ಬಾಡ ಸೈಡ್ ಪ್ರಕಾಶ್ ಮಾತಾಡೋಣ, ಅಲ್ಲೇ ಇರಕ